ಪ್ರೈಸ್ ಲಾರ್ಡ್. ಎಲ್ರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ಪ್ರಿಯ ದೇವ್ ಜನರೇ, ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ನಿಜವಾಗ್ಲೂ ಈ ದಿನವನ್ನು ನೋಡುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಅನೇಕರ ಒಂದು ಜೀವಿತದಲ್ಲಿ ಈ ಒಂದು ಅಮೂಲ್ಯವಾದ ಸಮಯ ಇಲ್ಲ ಪ್ರೇರೆ. ನಮಗಾದರೂ ಕರ್ತನು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಲ್ಲಿ ಸಂತೋಷ ಪಡೋಣ, ಹಾಗೆ ನಾವು ಹರ್ಷಿಸೋಣ. ಅಷ್ಟೇ ಅಲ್ಲ, ಆತನು ಕೊಟ್ಟಿರುವ ಈ ರಕ್ಷಣೆಗಾಗಿ ನಾವು ನಿಜವಾಗ್ಲೂ ಬಹಳ ಸಂತೋಷ ಪಡಬೇಕು. ದೇವ್ರ ವಾಕ್ಯದಲ್ಲಿ ನೋಡ್ತೇವೆ, ಆತನ ಕೃಪೆ ಇಲ್ಲದೆ ಹೋಗಿದ್ದರೆ ನಾವು ಇಷ್ಟೊಳಗೆ ಸಮಾಧಿ ಸೇರುತ್ತಿದ್ದೆವು ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ನಮ್ಮನ್ನು ಸಮಾಧಿಗೆ ಸೇರಿಗೊಳಿಸದೆ ದೇವರು ಜೀವಿತರ ಪಟ್ಟಿಯಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನ ಕೃಪೆ ನಮ್ಮ ಮೇಲೆ ಶಾಶ್ವತವಾಗಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಪ್ರಿಯ ದೇವ್ರ ಮಕ್ಕಳೇ, ಬನ್ನಿ ಈ ದಿನದ ಆತ್ಮಿಕ ಲಾಭಕ್ಕಾಗಿ ನಾವು ಕೆಲವು ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಗ್ರಂಥದ 60ನೇ ಅಧ್ಯಾಯ ಅದರ 14ನೇ ವಾಕ್ಯ ಹೀಗೆ ಹೇಳ್ತದೆ: ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರುವರು. ಹಲ್ಲೆಲೂಯಾ. ಒಂದು ರೀತಿಯಾದಂಥ ವಾಗ್ದಾನ ಎನ್ನುವಂಥದ್ದನ್ನು ನಾವು ಹೇಳ್ಬೋದು. ವಾಗ್ದಾನದ ಮಾತು, ಒಡಂಬಡಿಕೆಯ ಮಾತು. ನೋಡಿ, ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ, ನಿನ್ನನ್ನು ಕುಗ್ಗಿಸಿದವರ ಸಂತಾನದವರು. ದೇವ ಜನರ ವಿಷಯದಲ್ಲಿ ದೇವರು ಮಾತಾಡುವಂಥ ಸಂಗತಿ ಏನಂದರೆ, ಯಾರನ್ನು ಕುಗ್ಗಿಸಿ ಮಾತಾಡ್ತಾರೋ, ಯಾರಿಗೆ ತಗ್ಗಿಸಲ್ಪಟ್ಟವರಾಗಿ ಮಾತಾಡ್ತಾರೋ ಅವರ ವಿಚಾರವಾಗಿ ದೇವರು ಹೇಳ್ತಾರೆ, ನಿನ್ನ ಮುಂದೆ ಅಂಥವರನ್ನು ನಾನು ತಗ್ಗಿಸ್ತೇನೆ. ಆಮೇಲೆ ಹಲ್ಲೆಲೂಯಾ. ದೇವ ಜನರಿಗೆ ವಿರುದ್ಧವಾಗಿ, ದೇವರ ಮಕ್ಕಳಿಗೆ ವಿರುದ್ಧವಾಗಿ, ದೇವರ ಒಂದು ಮಾರ್ಗದಲ್ಲಿ ನಡೆಯುವಂಥ ಜನರಿಗೆ ವಿರುದ್ಧವಾಗಿ ಯಾರೇ ತಲೆ ಎತ್ತಿ ನಿಂತರೂ ಕೂಡ, ಯಾರೇ ಅನ್ಯಾಯ ಮಾಡಬೇಕೆಂಬುದಾಗಿ ಬಯಸಿದರೂ ಕೂಡ ಅವರಿಗೆ ಹೇಳ್ತಾ ಇದ್ದಾರೆ, ನಾನು ಅವರ ಮುಂದೆ ನಿನ್ನ ತಲೆಯನ್ನು ತಗ್ಗಿಸ್ತೇನೆ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ಇವತ್ತು ಅನೇಕರು ಹೇಳ್ತಾರೆ, ದೇವ ಜನರು, ನಾವು ದೇವರ ವಾಕ್ಯವನ್ನು ಪ್ರೀತಿಸ್ತಾ ಇದ್ದೀವಿ, ನಾವು ಸಭೆಗೆ ಹೋಗ್ತಾ ಇದ್ದೀವಿ, ನಾವು ದೇವ್ರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀವಿ, ಅದಕ್ಕೆ ನಮ್ಮ ಕುಟುಂಬಗಳಲ್ಲೇ ಅನೇಕರಿಗೆ ಆಗ್ತಾ ಇಲ್ಲ, ನಮ್ಮ ಕುಟುಂಬಗಳಲ್ಲಿ ಅನೇಕರಿಗೆ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು, ಅಸೂಯೆ ಎನ್ನುವಂಥ ಅನೇಕ ಒಂದು ಥರದ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದೆ. ದೇವರಿಗೆ ಸ್ತೋತ್ರ ಮಾಡೋಣ. ಅಂಥ ಸಂಗತಿಗಳು ಪ್ರಿಯ ಸಹೋದರನೇ ಸಹೋದರಿಯೇ, ಒಂದು ವೇಳೆ ಇವತ್ತು ನನ್ನ ಈ ಒಂದು ವಾಕ್ಯವನ್ನು ಕೇಳಿಸ್ಕೊಳ್ಳುವಂಥ, ನನ್ನ ಸ್ವರ ಕೇಳಿಸ್ಕೊಳ್ಳುವಂಥ ನಿಮ್ಮಲ್ಲಿ ಒಂದು ವೇಳೆ ಆ ಥರದ ಸಂಗತಿ ನಡೆದಿದ್ದರೆ ನೀವು ಧನ್ಯರು. ಯಾಕಂದರೆ ದೇವ್ರ ವಾಕ್ಯ ಹೇಳ್ತಿದೆ, ನಿಮ್ಮ ಮುಂದೆ ಅಂಥವರ ಸಂತಾನದವರನ್ನು ತರ್ತಾರಂತೆ. ದೇವರು ತಗ್ಗಿ ಬಗ್ಗಿ ಅವರು ನಿಮ್ಮ ಬಳಿಗೆ ಬರ್ತಾರೆ. ನೋಡಿ, ದೇವ್ರ ವಾಕ್ಯ ಮುಂದುವರಿಸ್ಕೊಂಡು ಹೀಗೆ ಹೇಳ್ತದೆ, ನಿನ್ನನ್ನು ಅಸಡ್ಡೆ ಮಾಡಿದವರೆಲ್ಲರೂ ನಿನ್ನ ಕಾಲ ಕೆಳಗೆ ಅಡ್ಡ ಬಿದ್ದು, ನೀನು ಯೆಹೋವನ ಪಟ್ಟಣ, ಇಸ್ರಾಯೇಲಿನ ಸದಮಲ ಸ್ವಾಮಿಯ ಚಿಯೋನ್ ಎಂದು ಕೊಂಡಾಡುವರು. ಹಲ್ಲೆಲೂಯಾ. ನಿನ್ನನ್ನು ಯಾರು ಅಸಡ್ಡೆ ಮಾಡಿದ್ದಾರೆ, ನಿನ್ನನ್ನು ಯಾರು ಅವಮಾನ ಪಡಿಸಬೇಕು ಅಂದ್ಕೊಂಡಿದ್ದಾರೆ, ನಿನ್ನನ್ನು ಯಾರು ಹೀನೈಸ್ತಾ ಇದ್ದಾರೆ, ದೇವರಿಗೆ ಸ್ತೋತ್ರ ಮಾಡು. ಅವ್ರ ವಿಷಯದಲ್ಲಿ ದೇವರಿಗೆ ನೀನು ಸ್ತುತಿ ಮಾಡು, ಅವರ ವಿಷಯದಲ್ಲಿ ನೀನು ದೇವರನ್ನ ಪ್ರಾರ್ಥನೆ ಮಾಡು. ದೇವ್ರ ವಾಕ್ಯ ಹೇಳ್ತದೆ, ನಿನ್ನ ಕಾಲು ಕೆಳಗೆ ಅವರನ್ನು ತರ್ತೇನೆ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ನಿನ್ನ ಕಾಲು ಕೆಳಗೆ ಕರ್ತನಾದಂಥ ಸ್ವಾಮಿ ಅವರನ್ನು ತರ್ತಾ ಇದ್ದಾನೆ. ಹೇಗೆ ಅಂತ ಹೇಳಿದ್ರೆ, ಆತನು ಯೆಹೋವನ ಪಟ್ಟಣ, ಇಸ್ರಾಯೇಲ್ನ ಚಿಯೋನ್ ಪಟ್ಟಣದವರು ಎಂಬುದಾಗಿ ಕೊಂಡಾಡ್ತಾರಂತೆ. ದೇವ್ರ ಮಗುವೆ, ಇವತ್ತು ನೀನು ಸಾಮಾನ್ಯನಾದವನಲ್ಲ, ನೀನು ಸಾಮಾನ್ಯನಾದವಳಲ್ಲ. ನೀನು ರಾಜಾದಿರಾಜನ ಮಗನಾಗಿದೆಯಾ, ರಾಜಾದಿರಾಜನ ಮಗಳಾಗಿದೆಯಾ. ಕರ್ತನಾದ ಯೇಸು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಆಮೇಲೆ ನೀನು ಆತನ ಅಂಗೈಯಲ್ಲಿ ಚಿತ್ರಿಸಲ್ಪಟ್ಟವನಾಗಿದೆಯಾ. ಆದ್ದರಿಂದ ನಿನ್ನನ್ನು ಅಸಡ್ಡೆ ಮಾಡುವ ವಿಷಯದಲ್ಲಿ ದೇವರಿಗೆ ಸ್ತೋತ್ರ ಮಾಡು. ನಿನ್ನನ್ನು ಅವರು ಗೌರವಿಸುವವರಾಗ್ತಾರೆ. ನಿನ್ನ ಕಾಲು ಕೆಳಗೆ ದೇವರು ಅವರನ್ನು ತರಲಿಕ್ಕಿದ್ದಾನೆ. ಸಂತೋಷಪಡು, ಉಲ್ಲಾಸಿಸು. ಆತನ ಹೆಸರಿನ ನಿಮಿತ್ತವಾಗಿ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯಗಳಲ್ಲಿ ಪೇತ್ರ ಮತ್ತು ಯೋಹಾನರನ್ನ ಸೆರೆ ಅವ್ರನ್ನ ಹಿಡಿದು ತಂದು ಹೊಡೆದು ಅವ್ರಿಗೆ ಅವಮಾನಪಡಿಸಿ ಅವ್ರನ್ನ ತಿರುಗಿ ಮನೆಗೆ ಕಳಿಸುವಾಗ ಅವರು ಹೇಳ್ತಾರೆ, ಆ ಹೆಸರಿನ ನಿಮಿತ್ತವಾಗಿ, ಅಂದರೆ ಯೇಸುವಿನ ಹೆಸರಿನ ನಿಮಿತ್ತವಾಗಿ ನಾವು ಅವಮಾನ ಮಾಡಲ್ಪಟ್ಟಿದ್ದೇವೆ, ನಮಗೆ ಬಹಿಷ್ಕಾರ ಹಾಕಲಿಕ್ಕೆ ಜನರು ಎದ್ದಿದ್ದಾರೆ ಅಂತೇಳಿ ಅವ್ರು ಸಂತೋಷ ಪಡ್ತಾರೆ. ಹಲ್ಲೆಲೂಯಾ. ಎಸ್, ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತವಾಗಿ ನಾವು ಅವಮಾನ ಪಟ್ಟರೆ,
ಆತನ ಹೆಸರಿನ ನಿಮಿತ್ತವಾಗಿ ನಮಗೆ ನಿಂದನೆ ಆದರೆ, ಆತನ ಹೆಸರಿನ ನಿಮಿತ್ತವಾಗಿ ನಮಗೆ ಅವಮಾನ ಆದರೆ ನಾವು ಸಂತೋಷ ಪಡೋಣ, ನಾವು ಧನ್ಯರು. ಯಾಕಂದರೆ ಈ ಲೋಕದಲ್ಲಿ ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಏನನ್ನು ಕಳ್ಕೊಳ್ತೇವೋ ಅದನ್ನೆಲ್ಲ ನಾವು ಪಡ್ಕೊಳ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ನೀನು ಅವಮಾನವನ್ನು ಪಡ್ಕೊಳ್ತಾ ಇದ್ದೀಯಾ, ನೀನು ಧನ್ಯನು. ನಿನಗೆ ಒಂದು ದಿನ ಆ ಪರಲೋಕ ರಾಜ್ಯದಲ್ಲಿ ಕ್ರಿಸ್ತನ ಎದುರುಗಡೆ ನಿನಗೆ ಮಾನ ಬಹುಮಾನಗಳನ್ನು ದೇವರು ದೊರಕಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ನೀನು ಮಾನ ಬಹುಮಾನಗಳನ್ನು ನೀನು ಪಡ್ಕೊಳ್ಳಿಕ್ಕಿದ್ದೀಯ. ಹಾಗಾದರೆ ಇದನ್ನು ಚಿಂತೆ ಮಾಡೋದು ಬೇಡ. ದೇವ್ರ ವಾಕ್ಯ ಹೇಳ್ತದೆ, ನಿನ್ನನ್ನು ಕುಗ್ಗಿಸಿದವರ ಸಂತಾನದವರನ್ನು ನಿನ್ನ ಬಳಿಗೆ ತರ್ತೇನೆ. ತಗ್ಗಿ ಬಗ್ಗಿ ಅವರು ಬರ್ತಾರೆ. ಭಯಪಡಬೇಡ, ಚಿಂತೆ ಮಾಡಬೇಡ. ಇವತ್ತು ನಿನಗೆ ಯಾರೋ ಅಸಡ್ಡೆ ಮಾಡಿರ್ಬೋದು, ವಾಕ್ಯ ಕೇಳಿಸ್ಕೊಳ್ಳುವಂಥ ಪ್ರಿಯ ಸಹೋದರನೇ ಸಹೋದರಿ, ನಿನ್ನನ್ನು ಅವಮಾನ ಪಡಿಸಿರ್ಬೋದು. ಚಿಂತೆ ಮಾಡಬೇಡ, ನಿನ್ನನ್ನು ಅವರು ಗೌರವಿಸುವ ಹಾಗೆ ದೇವರು ಮಾಡ್ತಾರೆ. ನಾವು ಬಹಳ ವಾಕ್ಯಗಳನ್ನು ಧ್ಯಾನ ಮಾಡ್ಬೋದು. ಆದರೆ ಇವತ್ತು ದೇವರಿಗೆ ಸ್ತೋತ್ರ ಮಾಡೋಣ. ಈ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಈ ದಿನ ಈ ವಾಕ್ಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯದಲ್ಲಿರುವಂಥ ಆಶೀರ್ವಾದವನ್ನು ದೇವರೇ, ಈ ವಾಕ್ಯವನ್ನು ಕೇಳಿಸ್ಕೊಂಡಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ. ಯಾರು ಕರ್ತನೆ ಯಾರನ್ನು ಅವಮಾನ ಪಡಿಸ್ತಾರೋ, ಯಾರನ್ನು ಅಸಡ್ಡೆ ಮಾಡ್ತಾರೋ ಅವರ ಮುಂದೆ ಕರ್ತನೆ ನೀನು ಅವರನ್ನು ನಿಲ್ಲಿಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹಾಗೆ ಮಾಡಿದ್ದೇವೆ, ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೀವಿ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ದೇವ್ರ ಮಕ್ಕಳ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು.